ಇವತ್ತು ನೈಟ್ ಲಾಗ್ ಮಾಡ್ತಿದ್ದೀನಿ. ಇವತ್ತು ನಮ್ಮ ಆಕಳ ಕರೆ ಹಾಕ್ಬಿಟ್ಟಿದೆ. ಇವತ್ತು ಫುಲ್ ಕಾಯ್ಬೇಕು. ಇವಾಗ ವೆಲ್ಕಮ್ ಟು ಕರ್ಣ ಲಾಗ್ಸ್. ಇವತ್ತು ಬೆಳಗ್ಗೆ ಟೀ ಕುಡ್ಕೊಂಡು ಊಟ ಮಾಡಿಕೊಂಡು ನಾನು ಹೋಗ್ತಿರೋದು ಎಲ್ಲಿಗಪ್ಪ ಅಂತಂದರೆ ಅಡಿಗೆಯ ತಾಲೂಕು ಆಫೀಸ್ಗೆ. ಯಾಕಪ್ಪ ಕೆಲಸ ಇತ್ತು, ಲಿಫ್ಟ್ ಮಾಡ್ತಿದ್ದಾರೆ ಅಲ್ಲಿ ತಾಲೂಕು ಆಫೀಸಲ್ಲಿ. ಅದ್ರ ಕೆಳಗಡೆ ಸ್ವಲ್ಪ ಕೆಲಸ ಇತ್ತು, ಅದನ್ನು ಮಾಡಬೇಕಂತ ಹೋಗ್ತಿದ್ದೆ. ಕಾನಿಗೆ ಇವತ್ತು ಮಣ್ಣು ತುಂಬಬೇಕಿತ್ತು. ಮಣ್ಣು ಒಬ್ಬನೇ ಹಾಕ್ತಿದ್ದೆ, ಒಬ್ಬಣ್ಣ ತುಂಬ ಕೊಡ್ತಿದ್ದ. ಫುಲ್ ಸುಸ್ತಾಯ್ತು. ಅಲ್ಲಿದ್ದ ಊಟ ತಗೊಂಡು ಆಮೇಲೆ ಕೆಲಸ ಎಲ್ಲ ಮುಗಿಸ್ಕೊಂಡು ಕೈಕಾಲು ತೊಳ್ಕೊಂಡು ಫೋನಿಗೆ ಕೇಬಲ್ ಹೋಗಿತ್ತು, ಕೇಬಲ್ ಎಲ್ಲ ತಗೊಂಡು ಬಂದು ಚಹಾ ಕುಡಿದು ನಾನು ನಮ್ಮ ಫ್ರೆಂಡ್ಸ್ ಹಂಗೆ ಸುತ್ತಾಡೋಕ್ಕಂತ ಹೋದ್ವಿ. ಅಲ್ಲಿದ್ದ ಬಂದು ಮಲ್ಕೋಬೇಕಂತ ಮಾಡಿದ್ದೆ. ಊಟ ಮಾಡಿ ಇವತ್ತು ನೈಟ್ ಲಾಗ್ ಮಾಡ್ತಿದ್ದೀನಿ. ಇವತ್ತು ನಮ್ಮ ಆಕಳ ಕರೆ ಹಾಕ್ಬಿಟ್ಟಿದೆ. ಇವತ್ತು ಫುಲ್ ಕಾಯ್ಬೇಕು. ಇವಾಗ ಟೈಮ್ ನೋಡಿದರೆ 12 ಗಂಟೆ ಆಗಿದೆ. ಈಗ ಮಾಸ ಹಾಕೋ ತನಕ ಕಾಯಬೇಕು. ಇವತ್ತು ನಿದ್ದಿಲ್ಲ ಅನಿಸುತ್ತೆ, ನನಗೇನು ನಿದ್ದಿಲ್ಲ. ಕರೆ ಹಾಕಿದೆ, ಕರೆ ಹಾಕಿದೆ, ಅಲ್ಲೇ ಎದ್ದು ನಿಂತುಬಿಟ್ಟಿದೆ ಇವಾಗಲೇ ಅಲ್ಲೇ ಕರೆ. ಇವತ್ತು ಫುಲ್ ನಿದ್ದಿಲ್ಲ, ಏನು ಮಾಡೋಕ್ಕಾಗಲ್ಲ. ನಾಳೆ ಮಧ್ಯಾಹ್ನಕ್ಕೆ ಮುಕ್ಕೋಬೇಕು. ಕೊನೆಗೂ ಮಾಸ ಎಲ್ಲ ಹಾಕಿತ್ತು. ಇವಾಗ ಟೈಮ್ ನೋಡಿದರೆ 1:45 ಆಗಿದೆ. ನಿದ್ದೆ ಅಂದರೆ ಫುಲ್ ಎಳಿತೈತೆ. ಇನ್ಮೇಲೆ ಮಾಸ ಎಲ್ಲ ಹಾಕಿತ್ತು, ಇನ್ಮೇಲೆ ಕರೆ ಕಾಯಬೇಕು. ಇವತ್ತು ಫುಲ್ ನಿದ್ದೆ ಇಲ್ಲ. ಬೆಳಗ್ಗೆ ಒಂದು ಬೇಗ ಎದ್ದಿರೋದು 4 ಗಂಟೆಗೆ. ಇವತ್ತು ಫುಲ್ ನಿದ್ದೆ ಹೇಳ್ತಿದೆ. ಹಾಸಿಗೆ ಎಲ್ಲ ಸೊಳ್ಳೆ ಪದ್ರೆ ಎಲ್ಲ ಹಿಂಗೆ ಹಾಕ್ಕೊಂಡು ಇಲ್ಲೇ ಹಂಗೆ ಸುಮ್ಮನೆ ಕುಂತ್ಕೊಂಡಿದ್ದೀನಿ. ಯಾರು ಇಲ್ಲ ಇವಾಗ. ಒಬ್ಬನೇ ಇವಾಗ ಕಾಯ್ಬೇಕು. ನಮ್ಮ ಅಪ್ಪರೆಲ್ಲ ದೇವ್ರಿಗೆ ಹೋಗ್ಬಿಟ್ಟಾರ. ಮನೆಗೆ ಯಾರು ಇಲ್ಲ. ಇಷ್ಟ ತನಕ ನಮ್ಮ ಮಾಮ ಇದ್ದ, ನಮ್ಮ ಮಾಮ ಹೋದ. ನಿದ್ದೆ ಮಾಡೋಂಗಿಲ್ಲ ಇವತ್ತು. ನಾಳೆ ಮಧ್ಯಾಹ್ನ ಫುಲ್ ನಿದ್ದೆ ಮಾಡ್ಬೇಕು. ಟೈಮ್ ಇವಾಗ 3 ಗಂಟೆ. ನಾಯಿ ಬೊಗಳೋ ಸೌಂಡಿಗೆ ಹಾಕ್ಳ ತನ್ನ ಮಗುನ ಹೆಂಗೆ ಕಾಪಾಡ್ತಿದೆ ನೋಡು. ಕರನ್ನ ಬ್ಯಾಕ್ ಸೈಡ್ ಬಿಟ್ಟಿದೆ, ಹಿಂದ್ಗಡೆ ಬಿಟ್ಟಿದೆ. ಕರ ಎಲ್ಲ ಅಡ್ಡಾಗಿ ತಾಯಿ ಕುಂತ್ಕೊಂಡಿದ್ದಾಳೆ. ಅದು ಕೇಳೋದು, ತಾಯಿ ಪ್ರೀತಿಗೆ ಕೊನೆ ಇಲ್ಲ ಅಂತಂದು. ಗಂಗೆ ತುಂಗೆಗಿಂತ ಪಾವನಳು, ಬೀಸೋ ಗಾಳಿಗಿಂತ ತಂಪಿವಳು, ಜಗತ್ತೂಗೋ ಜನನಿ ಜೀವದ ಜೀವ ತಾಯಿ. ಏನು ಹಾಕ್ಳ ಕಾಣ್ತಿದೆ. ಅದಕ್ಕೆ ಇಳೆ ಟೈಮ್ ಬಂದುಬಿಟ್ಟು ಗುರುವಾರ ಅನಿಸುತ್ತೆ. 14ನೇ ತಾರೀಕಿಗೆ ಡೇಟ್ ಕೊಟ್ಟಿದ್ರು. ಅದು 3 ದಿವಸ ಮುಂಚೆನೇ ಕರೆ ಹಾಕಿಬಿಟ್ಟಿದೆ. ಅದಕ್ಕೆ ಇವತ್ತೊಂಚೂರು ಫುಲ್ಲು ಭಯ. ಇಷ್ಟು ಬೇಗ ಹಾಕುತ್ತಾ ಅಂತ ನಾವು ಎಕ್ಸ್ಪೆಕ್ಟೇಷನ್ನೇ ಇಟ್ಕೊಂಡಿರಲಿಲ್ಲ. ಇದೆ ಹೆಂಗೆ ಕಾಣ್ತಿದೆ. ಇದು ನೆಕ್ಸ್ಟ್ ಮುಂದಿನ ತಿಂಗಳು 9ನೇ ತಾರೀಕಿಗೆ ಕೊಟ್ಟಿದೆ. ಆದರೆ ಅದೇ ಯಾವಾಗ ಇಳಿತು ಊಹೆ ಮಾಡೋಕ್ಕಾಗಲ್ಲ ನಮಗೂ. ಇವತ್ತು ಬೆಳಗ್ಗೆ ಲೇಬರ್ನೆಲ್ಲ ಬಸಳೆ ತಾಂಡಕ್ಕೆ ಕೆಲ್ಸಕ್ಕೆ ಕರ್ಕೊಂಡು ಬಂದೆ. ಅಲ್ಲಿದ್ದ ನಾನು ಹೋಗ್ತಿರುವಾಗ ಪಂಚರ್ ಆಗೋಯಿತು ಗಾಡಿ. ಹಂಗೆ ಮಾಡಿ ಬಸಳೆ ಈಗಂತೆ ತಪ್ಕೊಂಡು ಬಂದೆ. ಅಲ್ಲಿ ಹಾಕ್ತಾರಂತ, ಅಲ್ಲಿ ಹಾಕೋರು ಇದ್ದಿದ್ದಿಲ್ಲ. ಮತ್ತು ಅಲ್ಲಿದ್ದ ನಮ್ಮೂರ ಕಡೆ ತಪ್ಕೊತ ಬಂದೆ. ಈ ಬಿಸಿಲಲ್ಲಿ ಬರಿಗಾಲಲ್ಲಿ ಫುಲ್ ಸುಸ್ತಾಗೋಯ್ತು. ಅಲ್ಲಿದ್ದ ಹೆಂಗೋ ಮಾಡಿ ಊರಿಗೆ ಬಂದು ಪಂಚರ್ ಹಾಕ್ಸೋಕ್ಕಂತ ನಿಂತೆ. ನಕ್ ಕಟ್ಟಾಗಿಬಿಟ್ಟಿತ್ತು. ಇವಾಗ ಟೈಮ್ ಅಂತೂ ಫುಲ್ಲು ಖರಾಬ್ ಅಂದ್ರೆ ಖರಾಬು. ನಕ್ಕೆ ನಿನ್ನ ಆಕಳ ಮಾಸ ಹಾಕಿತ್ತಲ್ಲ, ಅದನ್ನು ಉತ್ತಲ್ಲಿ ಹೆಸರು ಹೋಗಿದ್ದೆ. ಅಲ್ಲಿದ್ದ ನಾನು ಹೋಗಿದ್ದೆ ಹೊಲ ಕಡೆ. ಯಾಕಪ್ಪ ಅಂತಂದರೆ ಮತ್ತು ನಾನು ಎಲ್ಲಿಗೆ ಹೋಗ್ತಿದ್ದೀನಪ್ಪ ಅಂತಂದರೆ ಕೆಲಸದ ಕಡೆ ಹೋಗ್ತಿದ್ದೆ. ಕೆಲಸ ಮಾಡಲ್ಲೇ ಈ ಬ್ರಣ್ಣರು ಮಧ್ಯಾಹ್ನಕ್ಕೆ ಹೋಗ್ಬಿಟ್ರು. ಏನು ಮಾಡೋಕ್ಕಾಗಲ್ಲ ಅಂತಂದು ಇನ್ನು 3 ಇದ್ದರು. ಅವ್ರ ಜೊತೆಗೆ ನಾನು ಸೇರಿಕೊಂಡು, ಮತ್ತು ನಮ್ಮ ಜೊತೆಗೆ ಮನೆಯವರು ಬಂದಿದ್ದರು ಕೆಲಸಕ್ಕೆ. ಅವರು ನಾವು ಹೆಂಗೆ ಮಾಡಿ 4 ಗಂಟೆ ಒಳಗೆ ಕೆಲಸ ಎಲ್ಲ ಮುಗಿಸಿದ್ವಿ. ಬೇಸ್ಮೆಂಟ್ ಎಲ್ಲ ಬುನಾದಿಗೆಲ್ಲ ಮಣ್ಣು ಹಾಕೋದೆಲ್ಲ ಮುಗೀತು. ನೀರೆಲ್ಲ ಬಿಟ್ಟು ಅಲ್ಲಿದ್ದ ನಾನು ಬಂದಿದ್ದೆ. ಹೊಲಕ್ಕೆ ಹೋಗ್ಬೇಕಿತ್ತು. ದನಕ್ಕೆ ಹಸಿಮೇವು ತಂದಿದ್ದು ಕ್ರಿಕೆಟ್ ಆಡ್ಕೊಂಡು ಹಾಲು ಹಿಂಡ್ಕೊಂಡು ಊಟ ಮಾಡ್ಕೊಂಡು ಮಲ್ಕೊಂಡೆ. ಇವತ್ತಿನ ಲಾಗ್ ಇಷ್ಟೇ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಟಿಲ್ ದೆನ್ ಟೇಕ್ ಕೇರ್.